ಪಾಗಲ್ ಆಗೋಗ್ಬಿಟ್ಟಿರ್ತಾರೆ ಎಲ್ಲರೂ ಈ ಮ್ಯಾಚ್ ನೋಡ್ಬಿಟ್ಟು. ಯಪ್ಪ ಏನು ಸೈಕ್ ಮಾಡೋ ಮ್ಯಾಚು ಗುರು ಇದು, ಏನು ಸೈಕ್ ಮಾಡ್ತೀವಿ ಮ್ಯಾಚು. ಹೇಳಿದ್ರು ಆ ಪ್ರಿವ್ಯೂ ವಿಡಿಯೋದಲ್ಲಿ, ಇವತ್ತು ಇಂಡಿಯಾಗೆ ಅಷ್ಟು ಈಸಿ ಇರಲ್ಲ ಗುರು ಗೆಲ್ಲೋದು ಅಂತ. ನನಗೇನು ಡೌಟ್ ಇಲ್ಲ, ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲೋ ಡೌಟ್ ಇಲ್ಲ. ನನಗೆ ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ನ ಈ ಸಲ ಗೆಲ್ಲೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಡೌಟ್ಫುಲ್ ಅಂತ ಹೇಳಿದೆ. ಇದೊಂಥರ ಸಿಕ್ಕಾಪಟ್ಟೆ ಕಷ್ಟ ಅಂತಲೂ ಕೂಡ ಹೇಳಿದೆ. ಬಟ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಆಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡಿದೆ. ಇಂಡಿಯಾ ಹೋಗಿದೆ, ಈ ಕಡೆಯಿಂದ ಸೌತ್ ಆಫ್ರಿಕಾ ಉಣ್ಕೊಂಡೋಗಿದೆ, ನ್ಯೂಜಿಲ್ಯಾಂಡ್ ಮುಂದ್ಬಿಟ್ಟು ಕೂತ್ಕೊಂಡಿದೆ. ಯಪ್ಪ ಇವತ್ತು ಇಂಡಿಯಾದವ್ರು ಏನೇ ಗೆದ್ದಿರ್ಬೋದು. ನಿಜವಾಗ್ಲೂ ಇಂಗ್ಲೆಂಡ್ ಆಡಿದಂಥ ದಿಲ್ದಾರ್ ಆಟಗೆ 4 ವಿಕೆಟ್ನ ಬೇಗ ಕಳ್ಕೊಂಡು 95-4 ಆದ್ರೂ ಕೂಡ 7 ರನ್ನ ವಿಕ್ಟ್ರಿ ಕೊಟ್ಟಿದ್ರಲ್ಲ ನಮಗೆ. ಈ ರೇಂಜಿಗೆ ದಿಲ್ದಾರಾಗಿ ಆಡಿದಾರಲ್ಲ, ಇದಕ್ಕಂತೂ ಸೆಲ್ಯೂಟ್ ಎದ್ನಿಂದ್ಕೊಂಡು ಹೊಡಿಲೇಬೇಕು ಜೇಕೋಬ್ ಬೆಥಲ್ನ ಆಟಗೆ. ಯಪ್ಪ ಏನು ಆಟ ಗುರು ಇವತ್ತು ಆಡಿದ್ದು, ಸೈಕ್ ಎಲ್ಲ ಕಳೆದೋಗ್ಬಿಟ್ರು ಜೇಕೋಬ್ ಬೆಥಲ್ಗೆ, ನಮ್ಮ RCB ಪ್ಲೇಯರ್ಗೆ. ಒಂಥರ ನೋಡಿ ಒಟ್ಟಲ್ಲಿ ಇವತ್ತು ಖುಷಿ ಆಗ್ತಿದೆ ಇಂಡಿಯನ್ಸ್ಗೆ. RCB ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಯಾಕೆ ಗೊತ್ತಾ, ಇಂಡಿಯಾನೂ ಫೈನಲ್ಗೆ ಕ್ವಾಲಿಫೈ ಆಯಿತು, ಜೇಕೋಬ್ ಬೆಥಲ್ ಕೂಡ ಮಸ್ತಾಗಿ ಆಡಿದ್ರು ಅಂತ. ಅದು ನೋಡಿ ಇಂಡಿಯಾ ಅಂತ ಕ್ವಾಲಿಟಿ ಟೀಮ್ ಮೇಲೆ ಈ ಥರ ಒಂದು ನಾಕ್ನ ತೊಗೊಂಬರ್ಬೇಕು, ಒಂದು ಸೆಮಿಫೈನಲ್ ಅಂತ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಆಡಬೇಕು ಅಂತಂದರೆ, ಪ್ರೆಷರ್ ಸಿಚುವೇಶನ್ ಆಡಬೇಕು ಅಂತಂದರೆ ಸಂಜು ಸ್ಯಾಮ್ಸನ್ ಆಡಿರ್ಬೋದು. ಅಂದರೆ ನಾನು ಸಂಜು ಸ್ಯಾಮ್ಸನ್ ಡಿಗ್ರೇಡ್ ಮಾಡ್ತಾ ಇಲ್ಲ, ಬಟ್ ನೋಡಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ದಂಗೆ ಸಂಜು ಸ್ಯಾಮ್ಸನ್ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಮ್ಯಾಚ್ ಬಿಟ್ಟರು ಗುರು ಇವತ್ತು. ಸಿಂಪಲಾಗಿ ಹೇಳಬೇಕು ಅಂದರೆ ಹ್ಯಾರಿ ಬ್ರೂಕು ಕ್ಯಾಪ್ಟನ್ನು ಕ್ಯಾಚ್ನ ಬಿಡ್ತಾರೆ, ಮ್ಯಾಚ್ನ ಬಿಡ್ತಾರೆ. ಇಂಗ್ಲೆಂಡ್ ಅವರು ಆ ಕ್ಯಾಚ್ನ ಎತ್ತಾಕೊಂಡಿರ್ತಾರೆ ಪೋಪ್ಲಲ್ಲಿ, ನಿಜವಾಗ್ಲೂ ಗೇಮಲ್ಲಿರೋರು. ಬಟ್ ಒಂದೂ ಕೂಡ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ದಂಗೆ ಜೇಕೋಬ್ ಬೆಥಲ್ ಈ ರೇಂಜಿಗೆ ಆಡಿದಾರಲ್ಲ, ನಿಜವಾಗ್ಲೂ ಎದ್ದು ನಿಂತ್ಕೊಂಡು ಸ್ಲೇಟ್ ಹೊಡಿಲೇಬೇಕು ಗುರು. ಬೇರೆ ಟೀಮ್ ಅವರೇ ಆಗಿರಲಿ, ನಿಜವಾಗ್ಲೂ ಸೈಕಾಗಿ ಆಡಿದ್ದಾರೆ ಇವತ್ತು. ನನ್ನ ಪ್ರಕಾರ ನೋಡ್ತು ಅಂತಂದರೆ ಆ ಕ್ಯಾಚ್ನ ಎತ್ತಾಕೊಂಡಿತ್ತು ಅಂತಂದರೆ ನನ್ನ ಪ್ರಕಾರ ಮ್ಯಾಚ್ ಬಿಟ್ಟರು ಅಷ್ಟೇ, ಬೇರೆ ಏನೂ ಆಗಿಲ್ಲ. ಇಲ್ಲಿ ಇಂಡಿಯಾ ಯಾವ ಥರ ಗೆದ್ರು ಅಂತಂದರೆ ಒಂಥರ ಕಲೆಕ್ಟಿವ್ ಟೀಮ್ ಎಫರ್ಟ್ ಅಂತ ಹೇಳಬೇಕು ಇಂಡಿಯಾದು. ನೋಡಿ ತಿಲಕ್ ವರ್ಮಾ ಬಂದ್ಬಿಟ್ಟು ಅಲ್ಲಿ ಬಾಟಮಲ್ಲಿ ಸಖತ್ತಾಗಿ ಆಡಿಲ್ಲ ಅಂದರೆ ಇಂಡಿಯಾ ಗೆಲ್ತಾ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯ ಆಡಿಲ್ಲ ಅಂತಂದರೆ ಬಾಟಮಲ್ಲಿ ರನ್ಸ್ ಹೊಡೆದಿಲ್ಲ ಅಂತಂದರೆ ಇಂಡಿಯಾ ಗೆಲ್ತಾ ಇರಲಿಲ್ಲ. ಆ್ಯಂಡ್ ಸಂಜು ಸ್ಯಾಮ್ಸನ್ ಆಬ್ವಿಯಸ್ಲಿ ಏನು ನಾಯಿ ಹೊಡೆದಂಗೆ ಹೊಡೆದಿರೋದಲ್ಲಿ 89 ರನ್ ಅವ್ರು ಆಡಿಲ್ಲ ಗೆಲ್ತಾ ಇರಲಿಲ್ಲ. ಈ ಕಡೆಯಿಂದ ಶಿವಮ್ ದುಬೆ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರು ಗೆಲ್ತಿಲ್ಲ. ಬಂದವರೆಲ್ಲ ಹೊಡೆದಿದ್ದೇನೆ ಗುರು. ಬುಮ್ರಾ 18ನೇ ಓವರು 6 ರನ್ ಕೊಟ್ಟಿಲ್ಲ ಅಂದ್ರೂ ನಾವು ಗೆಲ್ತಾ ಇರಲಿಲ್ಲ. ಹಾರ್ದಿಕ್ ಪಾಂಡ್ಯ 19ನೇ ಓವರು ಜಸ್ಟ್ 9 ರನ್ ಕೊಟ್ಟಿದ್ದು. ಆ ಥರ ಮಾಡಿಲ್ಲ ಅಂದ್ರು, ಆ ಥರ ಒಂದು ಸ್ಪೆಲ್ ಮಾಡಿಲ್ಲ ಅಂದ್ರೂ ಕೂಡ ಗೆಲ್ತಾ ಇರಲಿಲ್ಲ. ಏನು ಡೆತ್ ಬೌಲಿಂಗ್ ನಾವು ಮಾಡಿದ್ದು ನಮ್ಮ ಟೀಮ್ ಇಂಡಿಯಾ. ಹೌದು ಶಿವಮ್ ದುಬೆ ಬೇರೆ ಯಾರು ಇಲ್ಲ ಬೌಲಿಂಗ್ ಮಾಡೋಕ್ಕೆ, ಅವ್ರಿಗೆ ಕೊಡಬೇಕಾಗಿತ್ತು. ಅಲ್ಲಿ ಫಸ್ಟ್ ಬೌಲಿಂಗ್ ಬೇರೆ ಯಾರ್ದು ಇರಲಿಲ್ಲ ಅಲ್ಲಿ, ಅವ್ರಿಗೆ ಒಂಥರ ವಿಧಿಯೆಲ್ಲ ಕೊಟ್ಟಿದ್ದಂಗೆ ಆಯಿತು. ಬಟ್ ನೋಡಿ ಅದನ್ನು ಕೂಡ ಜೋಫರ್ ಆರ್ಚರ್ ಬಂದ್ಬಿಟ್ಟು 6ಗಳನ್ನ ಇಟ್ಟರು. ಅಲ್ಲಿ 6ಗಳನ್ನ ಏನೇ ಇಟ್ಟರು ಕೂಡ 30 ರನ್ ಬೇಕಾಗಿತ್ತು. ಅಲ್ಲಿ ನೋಡಿ ಯಾವ ಥರ ಗೆದ್ವಿ ಅಂತ. ಆಲ್ ಓವರ್ ಕಲೆಕ್ಟಿವ್ ಟೀಮ್ ಎಫರ್ಟ್ ಅಂತ ಹೇಳ್ಬೇಕು ಇವತ್ತು. ಯಾವ ಥರ ಡೀಪಲ್ಲಿ ಕ್ಯಾಚ್ಗಳು ಎಡ್ತಾಕೊಂಡಿದ್ದು. ತಿಲಕ್ ವರ್ಮಾ ಹಿಡಿದಂಥ ಕ್ಯಾಚು, ಅಲ್ಲಿ ಕರ್ನೋದು ಫ್ಲಾಟಾಗಿ ಬಂದಂಥ ಕ್ಯಾಚು ಸಖತ್ತಾಗಿ ಹಿಡಿದ್ರು ಕ್ಯಾಚ್ನ ಬೌಂಡ್ರಿನಲ್ಲಿ. ನಾನು 6 ಹೋಗ್ಬಿಡ್ತು ಅಂತ ಅನ್ಕೊಂಡೆ, ಕ್ಯಾಚ್ನ ಹಿಡಿದ್ರು. ಅಕ್ಷರ್ ಪಟೇಲ್ ಮೇಯ್ನಾಗಿ ಮ್ಯಾಚ್ನ ಗೆಲ್ಲೋದಕ್ಕೆ ಇವತ್ತು ಕಾರಣ ಅಕ್ಷರ್ ಪಟೇಲ್ ಗುರು, ಅವರೇ ಎಂಥ ಕ್ಯಾಚ್ನ ಹಿಡಿದಿದ್ದು, ವಿಲ್ ಜಾಕ್ಸ್ ಬೌಂಡ್ರಿನಲ್ಲಿ ಆಕ್ರೋಬ್ಯಾಟಿಕ್ ಎಫರ್ಟು, ಬಿದ್ದು ಎಗ್ರಿ ಶಿವಮ್ ದುಬೆ ಬಾಲ್ ಎಸ್ತು ಪಲ್ಟಿ ಹೊಡೆದು ಅದಕ್ಕಿಂತ ಹಿಂದೆ ಓಡ್ಕೊಂಡೋಗಿಡ್ದಂಥ ಕ್ಯಾಚು ಹಾರಿ ಬ್ರೂಕ್ದು. ಅದಂತೂ ಈಸಿ ಇರಲಿಲ್ಲ, ಆಲ್ಮೋಸ್ಟ್ ಒಂದು 30 ಮೀಟರ್ಸ್ ಓಡ್ಕೊಂಡೋಗ್ಬಿಟ್ಟಿದ್ದಾರೆ. ಮುಂದೆ ಓಡ್ಕೊಂಡೋಗಿ ಹಿಡಿಯೋದು ಈಸಿ, ಹಿಂದೆ ಓಡ್ಕೊಂಡೋಗಿ ಹಿಡಿಯೋದಿಲ್ಲ ಅದು ಹೈ ಕ್ಯಾಚ್ನ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆಕ್ರೋಬ್ಯಾಟಿಕ್ ಎಫರ್ಟ್ ಹಾಕ್ಬಿಟ್ಟು ನೋಡಿ ಆ ಥರ ಕ್ಯಾಚ್ನ ಎತ್ತಾಕೊಂಡಿದ್ದಾರೆ. ಫೀಲ್ಡಿಂಗ್ ಅಂತೂ ಆನ್ ಪಾಯಿಂಟ್ ಇತ್ತು ಇವತ್ತು. ನಮ್ಮ ಇಂಡಿಯನ್ಸ್ ಎಲ್ಲ ಕ್ಯಾಚ್ನ ಎತ್ತಾಕೊಂಡ್ರು, ಇವ್ರು ನೋಡ್ರಿ ಹ್ಯಾರಿ ಬ್ರೂಕ್ ಒಂದೇ ಒಂದು ಕ್ಯಾಚ್ನ ಬಿಟ್ಟರು. ನೋಡಿ ಹ್ಯಾರಿ ಬ್ರೂಕ್ ಕ್ಯಾಚ್ನ ಸಾಕಾದ ಎಷ್ಟು ಸಿಕ್ಕಾಪಟ್ಟೆ ಸೈಕ್ ಕ್ಯಾಚು. ಇವ್ರು ನೋಡಿದ್ರೆ ಸಿಟ್ಟರ್ ಕ್ಯಾಚು ಸಂಜು ಸ್ಯಾಮ್ಸನ್ದು ಮಿಡಾನಲ್ಲಿ, ಆ ಒಂದು ಈಸಿ ಕ್ಯಾಚ್ನ ಬಿಡ್ತಾರೆ. ಸೊ ಕ್ಯಾಪ್ಟನ್ನೇ ಉಣಿಸಿದ್ರು ಅಂತ ಹೇಳಬೇಕು ಇವತ್ತಿನ ಮ್ಯಾಚ್. ನನ್ನ ಪ್ರಕಾರ ನೋಡ್ತು ಅಂದರೆ ಒಂದೇ ಒಂದು ಕ್ಯಾಚು ಎಷ್ಟು ಕಾಸ್ಟ್ಲಿ ಆಯಿತು ಅಂತಂದರೆ 15ರಲ್ಲಿ ಇರ್ತಾರೆ ಸಂಜು ಸ್ಯಾಮ್ಸನ್, 15 ರನ್ನು, ಅಲ್ಲಿಂದ 89 ರನ್ಗೆ ಹೋಗುತ್ತೆ. ಅಲ್ಲೇನಾದರೂ ಪೋಪ್ಳಲ್ಲಿ ಏನಾದರೂ ಪ್ರೆಷರ್ ಬಿಲ್ಡ್ ಡೌನ್ ಆಗಿತ್ತು ಅಂತಂದರೆ 2 ವಿಕೆಟ್ ಬೇಗ ಬಿದ್ದಿತ್ತು ಅಂದರೆ 3ನೇ ಓವರೇ 2 ವಿಕೆಟ್ ಬಿದ್ದಿತ್ತು ಅಂತಂದಿದ್ರೆ ಖಂಡಿತ ಈ ರೇಂಜಿಗಂತೂ ಸ್ಕೋರ್ ಖಂಡಿತ ಹೋಗ್ತಾನಿರಲ್ಲ. 253 ಹೋಗ್ತಾನಿರಲ್ಲ. ರೆಕಾರ್ಡ್ ಮೇಲೆ ರೆಕಾರ್ಡ್ ಕ್ರಿಯೇಟ್ ಮಾಡಿರೋದು ಇವತ್ತು ನಮ್ಮ ಇಂಡಿಯಾ. ವಿಕ್ಟ್ರಿ ಆಯಿತು ಅಂತಂದರೆ ಸೇಡಿಗೆ ಸೇಡು. 2022 ಸೇಡ್ ನಾವು ಬ್ಯಾಕ್ ಟು ಬ್ಯಾಕ್ ತಿರ್ಸ್ಕೊಂಡಿದ್ದೀವಿ. ಆಲ್ಟರ್ನೇಟ್ ಆಗ್ಬೋದು ಅಂದ್ಕೊಂಡಿದ್ವಿ, ಬಟ್ ಆಲ್ಟರ್ನೇಟ್ ಆಗಲಿಲ್ಲ. ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರೀಸು, ಬ್ಯಾಕ್ ಟು ಬ್ಯಾಕ್ ಸೆಮಿಫೈನಲಿ ಹೊಡೆದು ಕಳಿಸಿದ್ವಿ. ಬಟ್ ಒಂದು ಕಾಮನ್ ಏನು ಅಂತಂದರೆ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಫಸ್ಟ್ ಸೆಮಿಫೈನಲ್ ಅಂದರೆ 22ನೇ ಇದರ 2022 ಆದಂಥ ಸೆಮಿಫೈನಲ್ ಕೂಡ ಒನ್ ಸೈಡೆಡ್ ಆಗಿತ್ತು. 2024 ಆದಂಥ ಸೆಮಿಫೈನಲ್ ಕೂಡ ಒನ್ ಸೈಡೆಡ್ ಆಗಿತ್ತು. ಇಂಡಿಯಾ ಒನ್ ಸೈಡ್ ಮಾಡಿತ್ತು, ಅಲ್ಲಿ ಇಂಗ್ಲೆಂಡ್ ಒನ್ ಸೈಡ್ ಮಾಡಿತ್ತು. ಇಲ್ಲಿ ಒನ್ ಸೈಡೆಡ್ ಆಗಲಿಲ್ಲ, ತೀರಾ ಬುಡಕ್ಕೆ ಬಂತು. ಸೊ ಕಾಂಪಿಟೇಷನ್ ಅದು ತೋರಿಸಿದ್ದಾರೆ ಗುರು, ನಿಜವಾಗ್ಲೂ ಕ್ರೆಡಿಟ್ ಕೊಡಲೇಬೇಕು. ನಮ್ಮ ಇಂಡಿಯಾ ಇಷ್ಟು ಹೊಡಿತಾ ಇದ್ದಂಗೆ ಈ ಪಕ್ಕ ನಮ್ಮದೇ ಗುರು ಮ್ಯಾಚು ಅಂತ ಅಂದ್ಕೊಂಡ್ಬಿಟ್ಟು ಒನ್ ಸೈಡ್ ಆಗೋಗ್ಬಿಡ್ತಿದ್ದು ಮ್ಯಾಚು ಅಂತ ಅಂದ್ಕೊಂಡು ಸುಮಾರು ಜನ ಕೂತ್ಕೊಂಡಿದ್ರು. 4 ವಿಕೆಟ್ ಎಸ್ಪೆಷಲಿ ಇವ್ರದ್ದು ಬಿದ್ದಾಗ ಕೊಲ್ಯಾಪ್ಸ್ ಆಗೋಗ್ಬಿಟ್ರು, ಪ್ರೆಷರ್ ತೊಗೊಂಡ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಬಟ್ ಈ ರೇಂಜಿಗೆ ಬಂದ್ರಲ್ಲ, ಈ ರೇಂಜಿಗೆ ತೊಗೊಂಬಂತಾರಲ್ಲ ಮ್ಯಾಚ್ನ, ಖಂಡಿತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇವರಿಗೆ ಕ್ರೆಡಿಟ್ ಕೊಡಬೇಕು ಅಂತ. ಇಂಡಿಯಾ ಕ್ರೆಡಿಟ್ ಕೊಡಬಾರ್ದು ಅಂತಲ್ಲ, ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ರು ಆಗಲೇ. ಬಟ್ ನೋಡಿ ಗಾಂಡು ಆಟ ಆಡಲಿಲ್ಲ ಇಂಗ್ಲೆಂಡರು, ಅದೊಂದು ನನಗೆ ಇಷ್ಟ ಆಗಿದ್ದು. ಸೌತ್ ಆಫ್ರಿಕಾದವ್ರು ಗಂಡು ಆಟ ಆಡ್ಬಿಟ್ರೆ ಅಂದರೆ
ಅಂದರೆ ಒಂಥರ ಬಿಡಿ ಪಾಪ ಇವಾಗ ಬೈಕ್ ಆಗೋದಿಲ್ಲ ಸೌತ್ ಆಫ್ರಿಕನ್ಸ್ನ. ಬಟ್ ಒಂಥರ ಮ್ಯಾಚ್ ನೋಡಿ ತೀರಾ ಒಂದು ಸೈಡ್ ಆಗೋಯ್ತು, ಒಂಥರ ಚೊತ್ತೆ ಥರ ಆಡಿದ್ರು, ಡಬ್ಬಾ ಥರ ಆಡಿದ್ರು ಸೌತ್ ಆಫ್ರಿಕನ್ಸು. ಅದನ್ನ ಒಪ್ಕೊಳ್ಳೇಬೇಕು, ಗೆಲ್ಲೋದಕ್ಕೆ ಅರ್ಹರಲ್ಲ ಅಂತಲೇ ಒಪ್ಕೊಬೇಕು. ಈ ಥರ ಆಡ್ಬಿಡ್ತು ಅಂತ ನೋಡಿ. ಇವಾಗ ಇಂಗ್ಲೆಂಡರು ಕ್ವಾಲಿಫೈ ಆಗಿತ್ತು ಅಂದ್ರೂ ಕೂಡ, ನೆಕ್ಸ್ಟ್ ಸ್ಟೇಜಿಗೆ ಹೋಗಿತ್ತು ಅಂದ್ರೂ ಕೂಡ, ಇಲ್ಲ ಅವರು ಸಖತ್ತಾಗ್ಬಿಟ್ಟು ಈ ಒಂದು ಟಾರ್ಗೆಟ್ನ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ದಾರೆ ಅಂತಾರೆ. ಖಂಡಿತ ಇವರು ಗೆಲ್ಲಕ್ಕೆ ಅರ್ಹರು ಅಂತಲೇ ಹೇಳ್ಬೋದಾಗಿತ್ತು. ಸಖತ್ತಾಗಿ ಆಡಿದ್ದಾರೆ ಗುರು ಇಂಗ್ಲೆಂಡ್ ಅವರು. ಸೆಮಿಫೈನಲ್ ಇರೋದಕ್ಕೆ ಅರ್ಹ ಟೀಮ್ ಥರನೇ ಆಡಿದ್ದಾರೆ. ಈ ರೇಂಜಿಗೆ ಬರ್ತಾರೆ ಅಂತಂದರೆ 253 ಹೊಡೆದ್ರೂ ಕೂಡ ಈ ರೇಂಜಿಗೆ ತೊಗೊಂಬರ್ತಾರೆ ಅಂತಂದರೆ, ಚೇಸ್ ಮಾಡೋಕ್ಕೆ ಬರ್ತಾರೆ ಹತ್ತಿರಕ್ಕೆ ಅಂತಂದರೆ ನಿಜವಾಗ್ಲೂ ಇವತ್ತು ಎಲ್ಲರೂ ಫಿದಾಗೋಗ್ಬಿಟ್ಟಿದ್ದಾರೆ ಇಂಗ್ಲೆಂಡ್ ಆಡಿದಂಥ ರೀತಿಗೆ, ಅಂದರೆ ಎಸ್ಪೆಷಲಿ ಜೇಕೋಬ್ ಬೆಥೆಲ್ ಆಡಿದಂಥ ರೀತಿಗೆ. ಸೊ ಟಾಸ್ ಗೆಲ್ತಾರೆ ಇಂಗ್ಲೆಂಡ್ ಅವರು. ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಬೌಲಿಂಗ್ ಮಾಡ್ತೀವಿ ಅಂತ. ಬಟ್ ಸೂರ್ಯ ಇಲ್ಲ ಅಮ್ಮ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿದ್ರು. ಬ್ಯಾಟಿಂಗ್ ಆಡ್ತೀವಿ, ನಾವು ಟಾಸ್ ಗೆದ್ವಿ ಅಂದರೆ ಬ್ಯಾಟಿಂಗ್ನೇ ಆಡ್ತಿದ್ವಿ ಅಂತ. ತಗೊಳ್ಳಿ ನೀವು ಬ್ಯಾಟಿಂಗ್ ಅಂತ ಬರ್ತಾ ಇದ್ದಂಗೆ ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಅವರ ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ವಿಲ್ ಜಾಕ್ಸಿಗೆ ಬಾಟಮ್ ಆಫ್ ದ ಬ್ಯಾಟಿಗೆ ಹೊಡ್ಕೊಂಡು ಕ್ಯಾಚ್ ಔಟ್ ಆಗ್ತಾ ಇದ್ದಂಗೆ ಪಾರ್ಟ್ನರ್ಶಿಪ್ ಏನು ಬೆಳಿಲ್ಲ. ನಮ್ಮದು ಪಾರ್ಟ್ನರ್ಶಿಪ್ ಯಾವುದು ಬೆಳೆದಿದೆ ಈ ವರ್ಷ, ಅಂದರೆ ಈ ಒಂದು ಟೂರ್ನಮೆಂಟಲ್ಲಿ ಯಾವ ಪಾರ್ಟ್ನರ್ಶಿಪ್ ಬೆಳೆದಿದೆ? ಓಪನಿಂಗ್ ಪಾರ್ಟ್ನರ್ಶಿಪ್ ಬೆಳೆದೇ ಇಲ್ಲ. ಒಬ್ಬರನ್ನ ನಿಂತ್ಕೊಂಡು ಆಡಬೇಕು. ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ತೊಗೊಂಡ್ಬಿಟ್ಟೋಗ್ಬಿಟ್ರು. ಅದೇ ಹೇಳಿದ್ನಲ್ಲಪ್ಪ, ಒಂದು ಕ್ಯಾಚ್ ಡ್ರಾಪು 15 ಇದ್ದಾಗ 3ನೇ ಓವರೇ ಬೀಳಬೇಕಾಗಿರುತ್ತೆ ವಿಕೆಟು. ತಲೆ ಕೆಟ್ಟೋಗ್ಬಿಡ್ತೀವಿ. ಜೋಫಾರ್ ಆರ್ತರ್ಗೆ ಅವನ ಅಜ್ಜಿ ನನ್ನ ಮಕ್ಕಳಲ್ಲಿ ಕ್ಯಾಚ್ ಬಿಟ್ರಲ್ಲ, ನಾನು ನೋಡ್ರಿ 61 ರನ್ ಹೊಡ್ಸ್ಕೊಂಡಿದ್ದೀನಿ, ನಾಯಿ ಹೊಡ್ಸ್ಕೊಂಡಿದ್ದೀನಿ ಅಲ್ಲಿ. ಆ ಒಂದೇ ಒಂದು ಕ್ಯಾಚ್, ಆ ಓವರೇ 6 ಅನಿಸ್ತಾರೆ ಸಂಜು ಸ್ಯಾಮ್ಸನ್. ಒಪ್ಪ ಮಾನವಾಗಿ ಹೊಡೆದಾಕ್ಬಿಡ್ತಾರೆ ಅಲ್ಲಿ ಜೋಫರ್ ಆರ್ಚರ್ಗೆ. ಹ್ಯಾರಿ ಬ್ರೂಕ್ ಇವತ್ತು ನನ್ನ ಪ್ರಕಾರ ಮ್ಯಾಚ್ನ ಸೋಲ್ಸಿರೋದು. ಇವತ್ತು ಇಲ್ಲ ಅಂದಾನೆ ಖಂಡಿತ ಇಂಗ್ಲೆಂಡ್ರು ಗೆದ್ಬಿಡ್ತಿದ್ರು ನಾನು ನಿಜವಾಗ್ಲೂ. ನೋಡಿ ಸಂಜು ಸ್ಯಾಮ್ಸನ್ 89 ರನ್ನು ಕ್ವಿಕ್ ಸಕ್ಸೆಷನಲ್ಲಿ ಎಷ್ಟು 7 6 ರನ್ ಹೊಡೆದಿರೋ ಸಂಜು ಸ್ಯಾಮ್ಸನ್. ನಾಯಿ ಹೊಡೆದಂಗೆ 19 6 ಬಂದಿರೋದು ನಮ್ಮ ಇಂಡಿಯನ್ ಇನ್ನಿಂಗ್ಸಲ್ಲಿ. ಇವರೇನು ಕಮ್ಮಿಲ್ಲ, ಅವರು ಕೂಡ ಸಖತ್ತಾಗಿ ಆಡಿದ್ದಾರೆ. ಎಷ್ಟು 6 ಚಚ್ಚಾಕ್ಬಿಟ್ರು ಇವತ್ತು. ವಾಂಕಡೆ ಕ್ರೌಡಿಗೆ ಇವತ್ತು ಸೆಲೆಬ್ರಿಟೀಸ್ಗಳೆಲ್ಲ ಬಂದ್ಬಿಟ್ಟವ್ರೆ. ಧೋನಿ, ರೋಹಿತ್ ಶರ್ಮಾ, ಈ ಕಡೆಯಿಂದ ಫಿಲಮ್ ಆ್ಯಕ್ಟರ್ಸು ಯಾರ್ಯಾರು ಎಲ್ಲರೂ ಬಂದ್ಬಿಟ್ಟವ್ರೆ. ಈ ಒಂದು ಎಂಟರ್ಟೈನಿಂಗ್ ಮ್ಯಾಚ್ ನೋಡೋದಕ್ಕೆ ಏನು ಈ ರೇಂಜಿಗೆ ಎಂಟರ್ಟೈನಿಂಗ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡ್ರಲ್ಲ. ಈ ರೇಂಜಿಗೆ ಸ್ಕೋರ್ ಹೋಗುತ್ತೆ, ಈ ಥರ ಚೇಸಿಗೆ ಬರ್ತಾರೆ. ನಾನು ಒಟ್ಟಲ್ಲಿ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಈ ರೇಂಜಿಗೆ ಸ್ಕೋರ್ ಆಗುತ್ತೆ, ಎರಡು ಟೀಮು ಈ ರೇಂಜಿಗೆ ಸ್ಕೋರ್ ಮಾಡ್ತಾರೆ ಅಂತ ಖಂಡಿತ ಅಂದ್ಕೊಂಡಿಲ್ಲ. ಒಳ್ಳೆ ಬ್ಯಾಟಿಂಗ್ ಸರ್ಫೇಸ್ ಇರುವಂಥ ವಿಕೆಟು. ಇನ್ಫ್ಯಾಕ್ಟ್ ಫಸ್ಟ್ ಇನ್ನಿಂಗ್ಸಲ್ಲೂ ಕೂಡ ಒಳ್ಳೆ ಸರ್ಫೇಸ್ ಆಗಿನೇ ಇತ್ತು. ಏನಲ್ಲೇನು ನಿಂತು ಬರೋದು ಹಿಡಿದು ಬರೋದು ಫಸ್ಟ್ ಇನ್ನಿಂಗ್ಸಲ್ಲಿ ಕಷ್ಟಕರವಾಗಿರುವಂಥ ಸರ್ಫೇಸ್ ಥರ ಏನೂ ಕಾಣ್ತಿಲ್ಲ. ಎರಡು ಇನ್ನಿಂಗ್ಸ್ ಕೂಡ ಸಿಮಿಲರ್ ಆಗಿ ಒಂಥರ ನ್ಯೂಟ್ರಲ್ ಆಗಿ ಬಿಹೇವ್ ಆದಂಥ ವಿಕೆಟು. ಸೊ ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಔಟ್ ಆಗ್ತಾ ಇದ್ದಂಗೆ ಇಶಾನ್ ಕಿಶನ್ ಬಂದರು. ಅವರು ಕೂಡ ಒಂದು 39 ರನ್ ಹೊಡೆದಿದ್ದಾರೆ. ಇಶಾನ್ ಕಿಶನ್ ಆವಾಗಲೇ ಮಿಸ್ ಮಾಡಿಬಿಟ್ಟೆ. ಸೊ ಇವರಾಳಿನೂ ಕೂಡ ಗೆಲ್ತಾ ಇರಲ್ಲ, ಯಾಕಂದರೆ ಅವರು ಕೂಡ ಕ್ವಿಕ್ಕಾಗಿ ಆಡಿದ್ದಾರೆ. 39 ರನ್ ಹೊಡಿತಾ ಇದ್ದಂಗೆ ಅವರು ಕೂಡ ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ಅಲ್ಲಿ ರಶೀದ್ ಹೊಡಿದಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ, ಕ್ಯಾಚ್ ಕೊಟ್ಬಿಟ್ಟು. ಈ ಕಡೆಯಿಂದ ವಿಲ್ ಜಾಕ್ಸು ಇಬ್ಬರದು ವಿಕೆಟ್, ಓಪನರ್ಸ್ನ ಇಬ್ಬರು ವಿಕೆಟು. ಇನ್ಫ್ಯಾಕ್ಟ್ ಔಟ್ ಆಗುವಂಥ ಬಾಲೇ ಅಲ್ಲ ಅದು, ವೈಡ್ ಹೋಗ್ತಿರೋಂಥ ಬಾಲಿಗೆ ಸಂಜು ಸ್ಯಾಮ್ಸನು ಎಳ್ಬಿಟ್ಟು ಹೊಡೆಯೋದಕ್ಕೆ ಅಂತ ವೈಡ್ ಹೋಗಿರುತ್ತೆ ಆಲ್ಮೋಸ್ಟು, ಆ ಬಾಲಿಗೆ ಔಟ್ ಆಗ್ತಾರೆ. ಸೊ ಅವರು ಕೂಡ ಸೆಂಚುರಿ ಮಾಡಬೇಕಾಯ್ತು. ನೋಡಿ 2 ಮ್ಯಾಚ್ ಆಡಿದ್ದಾರೆ ಸಖತ್ತಾಗಿ. 97 ಹೊಡೆದಿದ್ದಾರೆ, 89 ಹೊಡೆದಿದ್ದಾರೆ. ಬಟ್ ಸೆಂಚುರಿ ಬಂದಿಲ್ಲ. ಸೆಂಚುರಿ ಬಂದಿತ್ತು ಅಂದರೆ ಸಂಜು ಸ್ಯಾಮ್ಸನ್ದು ಸಖತ್ತಾಗಿರೋದು. ನೋಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಈ ಥರ ಹೌದು ಅವ್ರದ್ದೇ ತಪ್ಪು. ಅವ್ರು ಕ್ಯಾಚ್ ಬಿಡು ಅಂತ ಯಾರು ಹೇಳಿದವರು? ಕ್ಯಾಚ್ ಹಿಡ್ಕೊಬೇಕಾಗಿತ್ತು. ಗೆಲ್ಲೋಂಥವ್ರು ಕ್ಯಾಚ್ ಹಿಡ್ಕೊಬೇಕಾಗಿತ್ತು. ಕ್ಯಾಚ್ ಬಿಟ್ಟರೆ ನಾವು ಆಕ್ಸಿಲರೇಟ್ ಮಾಡ್ತೀವಪ್ಪ, ನಾವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತೀವಿ ಅಂತ ಸಂಜು ಸ್ಯಾಮ್ಸನ್ ತೊಗೊಂಡೋಗಿದ್ದು. ಸಂಜು ಸ್ಯಾಮ್ಸನ್ ಒಂದು ನೋಡೋದೇನು ಅಂತಂದರೆ ಔಟ್ ಆಯಿತು ಅಂದರೆ ಬೇಗ ಔಟ್ ಆಗ್ತಾರೆ. 115 ಬಂತು ಅಂದರೆ ಅದನ್ನು ಬಿಗ್ ಸ್ಕೋರ್ ಕನ್ವರ್ಟ್ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ಅಂದರೆ 80s 90s 100s ಈ ಥರ ಕನ್ವರ್ಟ್ ಮಾಡೇ ಮಾಡ್ತಾರೆ. ಇದಂತೂ ಪಕ್ಕಾ ನೋಡಿದ್ದೀವಿ. ಸಂಜು ಸ್ಯಾಮ್ಸನ್ ಒಂದು ಕ್ಯಾಚ್ ಬಿಟ್ಟರು ಅಂದರೆ ಖಂಡಿತ ಅದನ್ನು ಈ ಒಂದು ಫಾರ್ಮ್ ಇರೋಂಥ ಸಂಜು ಸ್ಯಾಮ್ಸನ್ ಬಿಡೋದೇ ಇಲ್ಲ, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬಿಟ್ರು. ಆಶ್ಚರ್ಯಕರವಾಗಿ ಲೆಫ್ಟ್ ಹ್ಯಾಂಡರ್ ಔಟ್ ಆದರು ಅಂತ ಲೆಫ್ಟ್ ಹ್ಯಾಂಡರ್ನೇ ಕಳಿಸ್ತಾರೆ. ಶಿವಮ್ ದುಬೆನ ನಂಬರ್ 4ಗೆ ಅವರು ನೋಡಿದ್ರೆ 40+ ರನ್ಸ್. ಅವರು ಕೂಡ ಅವರಿಗೆ ಟಾಪ್ ಗೇರಲ್ಲಿ ಆಡಪ್ಪ, ನೀನು ಹೋಗಿದ ತಕ್ಷಣ ಸಂಜು ಅಣ್ಣ ನಿಂತ್ಕೊಂಡು ಆಡ್ತಿರಲಿ, ನೀನು ಹೋಗ್ಬಿಟ್ಟು ಟಾಪ್ ಗೇರಲ್ಲಿ ಆಡು ಸ್ಟ್ರೈಟ್ ಅವೇ ಅಂತ. ಅವರು ಬಂದಿದ್ದ ತಕ್ಷಣ ಎತ್ತಿ ನಜ್ಜಿಗೆ ಗೊತ್ತಲ್ಲ ಗದೆ ಎತ್ತದಂಗೆ ಈಗ ಎತ್ತದು ಶಿವಮ್ ದುಬೆ ಅವರು. ಒಟ್ನಲ್ಲಿ ಟೂರ್ನಮೆಂಟ್ ಅಂತ ಸೈಕಾಗಿ ಪರ್ಫಾರ್ಮ್ ಮಾಡಿದ್ರು ಶಿವಮ್ ದುಬೆ. ಲಾಸ್ಟ್ ಓವರ್ ಬಂದು ಏನೋ ಹೊಡ್ಸ್ಕೊಂಡಿರ್ಬೋದು ಬೌಲಿಂಗಲ್ಲಿ, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಕ್ಲಾಸ್ನ ತೋರಿಸಿದ್ದಾರೆ, ಒಳ್ಳೆಯ ಒಂದು ಫ್ಲೇವರ್ನ ತೋರಿಸಿದ್ದಾರೆ. ಅವರ ಒಂದು ಫ್ಲೇವರ್ನ ತೋರಿಸಿದ್ದಾರೆ ಅಂತ ಹೇಳಬೇಕು. ಆ್ಯಂಡ್ ಶಿವಮ್ ದುಬೆ 43 ರನ್ ಹೊಡೆದು ರನ್ಔಟ್ ಆಗಿದ್ದಾರೆ. ಎಷ್ಟಲ್ಲಿ ರನ್ಔಟ್ ಆಗಿದ್ದಾರಪ್ಪ ಈ ಟೂರ್ನಮೆಂಟಲ್ಲಿ ಶಿವಮ್ ದುಬೆ? ಆಗೋದೆಲ್ಲ ಬರೀ ರನ್ಔಟ್ ಅನ್ನೋ ಹತ್ರ ಕಾಣಿಸ್ತೈತೆ. ಸುಮಾರು ಸಲ ರನ್ಔಟ್ ಆಗಿದ್ದಾರೆ ಗುರು ಶಿವಮ್ ದುಬೆ ಈ ಟೂರ್ನಮೆಂಟಲ್ಲಿ. 2 ರನ್ಔಟ್ ಆಯಿತು. ಹಾರ್ದಿಕ್ ಪಾಂಡ್ಯ ಕೂಡ ಲಾಸ್ಟ್ ಓವರಲ್ಲಿ ಇನ್ನೇನು ರನ್ ಬೇಕಿತ್ತು, ಒಳಕ್ಕೆ ಹೋಗ್ಬಿಟ್ಟು ಔಟ್ ಆಗಿರೋದೇನು ಲೆಕ್ಕ ಏನಿಲ್ಲ. ಬಟ್ ಅದೇ ಆದಿಲ್ ರಶೀದ್ 2 ವಿಕೆಟ್ ತೊಗೊಂಡಿದ್ದಾರೆ. ಬಿದ್ದಿರೋದೆಲ್ಲ ಸ್ಪಿನ್ನರ್ಸ್ಗೆ ಬಿದ್ದಿರೋಂಥ ವಿಕೆಟು. ಜೋಫರ್ ಆರ್ಚರ್ ಲಾಸ್ಟ್ ಓವರಲ್ಲಿ ಅಂದರೆ 19ನೇ ಓವರಲ್ಲಿ ಒಂದು ಬೋಲ್ಡ್ ಮಾಡ್ತಾರೆ ತಿಲಕ್ ವರ್ಮ ನಾಯಿ ಚಚ್ಚಾದ್ಮೇಲೆ ಬೋಲ್ಡ್ ಮಾಡ್ತಾರೆ. ಇನ್ನೇನಲ್ಲಿ ಅನ್ನೋದೇನು ಯೂಸ್ ಅದು. ಎಷ್ಟು ತಿಲಕ್ ವರ್ಮ ಎಷ್ಟು 20+ ರನ್ ಹೊಡೆದಿದ್ರು. 7 ಬಾಲಿಗೆ ಬಂದ್ಬಿಟ್ಟು 21 ರನ್ ಹೊಡೆದು ಚಚ್ಚು ಬಿಸಾಕಿದ್ರು. 27 ರನ್ ಹೊಡೆದಿದ್ರು ಹಾರ್ದಿಕ್ ಪಾಂಡ್ಯ ಅವರು ಬಾಟಮಲ್ಲಿ ಬಂದ್ಬಿಟ್ಟು. ಇಬ್ಬರದು ಸಖತ್ತಾಗಿದ್ದು ಪಾರ್ಟ್ನರ್ಶಿಪ್ಪು ಬಾಟಮಲ್ಲಿ. ಸೊ ಇಬ್ಬರು ಕೂಡ ಇನ್ಫ್ಯಾಕ್ಟ್ ಲಾಸ್ಟ್ ಓವರಲ್ಲಿ ವಿಲ್ ಜಾಕ್ಸಿಗೆ 2 6 ಹೊಡಿತಾರೆ ಹಾರ್ದಿಕ್ ಪಾಂಡ್ಯ ಅವರು. ಸೊ ಆಲ್ ಓವರ್ ನೋಡ್ತು ಅಂತಂದರೆ ಇಂಡಿಯನ್ ಬ್ಯಾಟರ್ಸ್ಗಳು ಹಾವಳಿ ಎಬ್ಬಿಸೋದು ಬಂದವರಲ್ಲ. ದೊಡ್ಡ ಪಾರ್ಟ್ನರ್ಶಿಪ್ಪು ವಿಲ್ ಜಾಕ್ಸ್ದು ಜೊತೆಗೆ ಇಲ್ಲಿ ಬೆಥಲ್ದು ಬಿಲ್ಡ್ ಆಯ್ತಲ್ಲ, ಒಂದು 72 ರನ್ ಪಾರ್ಟ್ನರ್ಶಿಪ್ಪು. ಆ ಥರ ಒಂದು ದೊಡ್ಡ ಪಾರ್ಟ್ನರ್ಶಿಪ್ಪು ನಮ್ಮ ಇಂಡಿಯಾ ಕಡೆ ಯಾವುದೂ ಕೂಡ ಬಿಲ್ಡ್ ಆಗಲಿಲ್ಲ. ಪೀರಿಯಾಡಿಕಲಿ
ಚಿಕ್ಕ ಪಾರ್ಟ್ನರ್ಶಿಪ್ ಬಂದವರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು. ಒಟ್ಟಲ್ಲಿ ಬಂದವರೆಲ್ಲ ಇವ್ರ ಥರ ಯಾರು ಔಟ್ ಆಗಲಿಲ್ಲ ಅಲ್ಲಿ. ಪಟ್ ನನಗೆ ಬೇಗ ಔಟ್ ಆಗಲಿಲ್ಲ. 254 ಬೃಹತ್ ಮೊತ್ತನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದಂಥ ಇಂಗ್ಲೆಂಡಿಗೆ ಸ್ಟಾರ್ಟಿಂಗಿಂದನೇ ಆಘಾತ ಸ್ಟಾರ್ಟ್ ಆಗೋಗ್ಬಿಡೋದ. ಪಾಪ ಅನ್ಸ್ಬಿಡ್ತು ಗುರು, ಏನು ಇಷ್ಟೊಂದು ದೊಡ್ಡ ಟಾರ್ಗೆಟ್ ಐತೆ, ಹೆವಿ ಪ್ರೆಷರ್ ಗುರು. ಒಂದು ಟಾರ್ಗೆಟ್ ಇಲ್ದಂಗೆ ಆಡೋದು ಈಸಿ, ಒಂದು ಟಾರ್ಗೆಟ್ ಮುಂದೆ ಇಟ್ಕೊಂಡು ಚೇಸ್ ಮಾಡಬೇಕು ಅಂತ ಪ್ರೆಷರ್ ತೊಗೊಂಡು ಆಡೋದಿದೆಯಲ್ಲ, ಅದು ನಿಜವಾಗ್ಲೂ ಕಷ್ಟ. ನೋಡಿ, ಇಷ್ಟು ಟಾರ್ಗೆಟ್ ಕೊಡ್ತು ಅಂದರೆ ಯಾವ ಟೀಮು ಕೂಡ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಇದ್ರೂ ಕೂಡ ನ್ಯೂಜಿಲ್ಯಾಂಡ್ ಇದ್ರೂ ಕೂಡ ಇಷ್ಟು ಟಾರ್ಗೆಟ್ ಅವರು ಕೊಟ್ಟಿತ್ತು ಅಂದರೆ ಖಂಡಿತ ಕೊಲ್ಯಾಪ್ಸ್ ಆಗೋಗ್ಬಿಟ್ರೆ. ಈ ರೇಂಜಿಗೆ ಹತ್ರನೂ ಕೂಡ ಬರ್ತಾ ಇರಲಿಲ್ಲ, ನಿಜವಾಗ್ಲೂ ಹತ್ರ ಬರ್ತಾ ಇಲ್ಲ. ಯಾಕಂದರೆ ಒಂದು ಟಾರ್ಗೆಟ್ ಇಟ್ಕೊಂಡು ಚೇಸ್ ಮಾಡಬೇಕು ಅಂತಂದರೆ ಸುಮ್ಮನೆ ಮಾತಂತೂ ಅಲ್ವೆಲ್ಲ. ಏನು ಗುರು ಹೆಂಗೆ ಹೇಳ್ತೀಯ ಅಂತ ಕೇಳ್ತು ಅಂದರೆ, ನನಗೆ ಗೊತ್ತಿತ್ತು ಗುರು ಈ ಮ್ಯಾಚ್ ಕ್ಲೋಸ್ ಹೋಗುತ್ತೆ ಅಂತ, ಎಷ್ಟೇ ಹೊಡೆದ್ರು ಕೂಡ ಕ್ಲೋಸ್ ಹೋಗುತ್ತೆ ಅಂತ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇತ್ತು. ಅದಕ್ಕೋಸ್ಕರ ಅಂದರೆ ಜೇಕೋಬ್ ಬೆಥೆಲ್ ಆಡ್ತಾರೆ ಅಂತ ಒಂಥರ, ಜೇಕೋಬ್ ಬೆಥೆಲ್ ಇಷ್ಟೊಂದು ಸಖತ್ತಾಗಿ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಏನೋ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಬಟ್ಲರ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು, ಈ ಮ್ಯಾಚ್ ಆರು ಅಟ್ಲೀಸ್ಟ್ ಸಖತ್ತಾಗೆ ಪರ್ಫಾರ್ಮ್ ಮಾಡ್ಬೋದು ಅಂತ. ಬಟ್ಲರು ಉಣ್ಕೊಂಡು ನೋಡಿ, ಬಟ್ಲರು ಮತ್ತು ಬ್ರೂಕು ಸಖತ್ತಾಗಿ ಆಡ್ಬೋದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇವ್ರು ಒಂಥರ ಔಟ್ ಆಫ್ ದ ಸಿಲೆಬಸ್ ಬಂದ್ಬಿಟ್ಟು ಸೆಂಚುರಿನ ಇಳಿಸ್ಬಿಟ್ರು. ಸೊ ನೋಡಿ ಹೆಂಗಿದೆ ಅಂತ, ಪವರ್ ಪ್ಲೇಲಿ 3 ವಿಕೆಟ್ನ ಕಳ್ಕೊಳ್ತಾರೆ. ಬಟ್ ಹೌದು, ಸ್ಕೋರ್ನ ಎಲ್ಲೂ ಡ್ರಾಪ್ ಆಗೋದಕ್ಕೆ ಬಿಡಲಿಲ್ಲ. ಆ ರಿಕ್ವೈರ್ಡ್ ರನ್ ರೇಟ್ ಏನಿತ್ತು ಅದನ್ನು ಎಲ್ಲೂ ಕೂಡ 15ಕ್ಕಿಂತ ಜಾಸ್ತಿ ಹೋಗೋದಕ್ಕೆ ಬಿಡಲೇ ಇಲ್ಲ. ಲಾಸ್ಟ್ವರೆಗೂ ಕೂಡ ಬಿಡಲೇ ಇಲ್ಲ. ಅದು ಬಿಟ್ಟಿದ್ದು ಯಾವಾಗ ಅಂದರೆ ಲಾಸ್ಟ್ 2 ಓವರ್ 3 ಓವರಲ್ಲಿ ಬಿಟ್ಟರು ಅಷ್ಟೇ. ಲಾಸ್ಟ್ 3 ಓವರ್ಗೂ ಕೂಡ ಬಿಟ್ಟಿರಲಿಲ್ಲ 15ಕ್ಕಿಂತ ಜಾಸ್ತಿ ಹೋಗೋದಕ್ಕೆ. ಅಷ್ಟು ಸಖತ್ತಾಗಿ ಆಡಿದ್ರು. ಅಂದರೆ ವಿಕೆಟ್ಸ್ ಪೀರಿಯಾಡಿಕಲ್ಲಿ ಬಿತ್ತು. ನಾವು 1 ವಿಕೆಟ್ನ ಕಳ್ಕೊಂಡಿದ್ವಿ, 67 ರನ್ ಹೊಡೆದ್ಬಿಟ್ಟು ಪವರ್ ಪ್ಲೇಲಿ. ಇವರು 69 ರನ್ ಹೊಡೆದ್ರು ಪವರ್ ಪ್ಲೇಲಿ, 3 ವಿಕೆಟ್ನ ಕಳ್ಕೊಂಡಿದ್ರು. ಬಟ್ ಆದರೂ ಕೂಡ 69 ರನ್ ಹೊಡಿತಾರೆ. 10 ಓವರ್ಗೆ ನಾವು ಹೊಡೆದಿದ್ವಿ 119 ರನ್ನು, ಇವರು ಕೂಡ 119 ರನ್ ಹೊಡೆದ್ರು. ಬಟ್ ವಿಕೆಟ್ಸ್ನ ಕಳ್ಕೊಂಡಿದ್ವಿ. ನಾವು ಇಂಡಿಯಾದವರು 2 ವಿಕೆಟ್ನ ಕಳ್ಕೊಂಡ್ರೆ, ಇವ್ರು 4 ವಿಕೆಟ್ನ ಕಳ್ಕೊಂಡಿದ್ರು. ಬಟ್ ರನ್ನ ಎಲ್ಲೂ ಬೀಳ್ಸ್ತಾ ಇರಲಿಲ್ಲ ಇವರು. ಡೆತ್ ಓವರ್ಸಲ್ಲಿ ನಾವು ಸಖತ್ತಾಗಿ ಹೊಡೆದ್ವಿ ಬ್ಯಾಟಿಂಗಲ್ಲಿ, ಇವರು ಡೆತ್ ಓವರ್ಸಲ್ಲಿ ಸ್ಕೋರ್ ಮಾಡೋದಕ್ಕಾಗಲಿಲ್ಲ. ಅಂದರೆ ಎಸ್ಪೆಷಲಿ ಬಾಟಮ್ 3 ಓವರ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಅಷ್ಟೇ ಆಗಲಿಲ್ಲ. ಫೆಲ್ಸಾಲ್ಟು ಬ್ಯಾಟ್ನ ಬಾಟಮ್ಗೆ ಓಡ್ಕೊಂಡು ಕ್ಯಾಚ್ ಕೊಟ್ಬಿಟ್ಟು 1 ಕ್ಯಾಚ್ ಆಗ್ತಾ ಇದ್ದಂಗೆ ಪಟ್ಟನಂಗೆ ಈ ಕಡೆಯಿಂದ ಹ್ಯಾರಿ ಬ್ರೂಕ್ ಬಂದ್ಬಿಟ್ಟು ಬ್ಯಾಟ್ನೇ ಎಸೆದ್ಬಿಟ್ರು. ಹಂಗೆ ಬುಮ್ರಾ ಸ್ಲೋವರ್ ಒನ್, ಮೊದಲನೇ ಬಾಲ್ ಬುಮ್ರಾ ಬಂದ್ಬಿಟ್ಟು ಬಿಟ್ರು ನೋಡಿ ಸ್ಲೋವರ್ ಒನ್ನು, ಕಾಳದೋಗ್ಬಿಟ್ಟು ಡಿಸೀವ್ ಆಗೋಗ್ಬಿಟ್ಟು ಬ್ಯಾಟ್ನೇ ಎಸೆದ್ಬಿಟ್ರು. ಹಿಂಗೆ ಏನು ಕ್ಯಾಚ್ ಹಿಡಿದು ಅಕ್ಷರ್ ಪಟೇಲ್ ಉಲ್ಟಾ ಹೊಡ್ಕೊಂಡು ಹೋಗ್ಬಿಟ್ಟು ಸೈಕ ಕ್ಯಾಚ್ನ ಹಿಡಿದ್ಬಿಟ್ರು. ಡಿಸೀವ್ ಆಗಿದ್ದು ಅಂತಂದರೆ ಅದು ಸ್ಯಾಮ್ ಕರನ್ ಬಿಡೋದಲ್ಲ ಅಲ್ಲಿ ಸ್ಲೋವರ್ ಒನ್ನ. ಸ್ಯಾಮ್ ಕರನ್ ಬಿಡೋಂಥ ಸ್ಲೋವರ್ ಒನ್ನು ಪ್ರಿಡಿಕ್ಟಬಲ್ ಆಗ್ತಿತ್ತು. ಇದು ಸ್ಲೋವರ್ ಒನ್ ನಿಂತ್ಕೊಂಡು ಕಾದು ಹೊಡಿತಾಯಿದ್ರು ಸಂಜು ಸ್ಯಾಮ್ಸನು. ಹೌದು, ಲಾಸ್ಟ್ ಓವರ್ ಒಂದು ಚೆನ್ನಾಗಿ ಮಾಡ್ರು ಸ್ಯಾಮ್ ಕರನ್ನು. ಬಟ್ ಅವ್ರು ಬಿಡ್ತಿದ್ದಂಥ ಸ್ಲೋವರ್ ಒನ್ಗಳು ಪ್ರಿಡಿಕ್ಟಬಲ್, ಸಿಕ್ಕಾಪಟ್ಟೆ ಇದು ಇಲ್ಲ ಸ್ಲೋವರ್ ಒನ್ ಇದು ಅಂತ. ಅಷ್ಟು ಮೊದಲೇ ಹಾಕೋದು ಸ್ಲೋ ಬಾಲಿಂಗು, ಅದರಲ್ಲೇ ಸ್ಲೋವರ್ ಒನ್ ಬಿಡೋಕೆ ಹೋದ್ರೆ ಏನೋ ಗೊತ್ತಾಗೋದಿಲ್ವಾ. ಬುಮ್ರಾ ನೋಡಿ 145 ಹಾಕ್ತಾರೆ, ಈ ಕಡೆ ನೋಡಿ 110 125 ಕೂಡ ಹಾಕ್ಬಿಡ್ತಾರೆ ಟಕ್ಕನಾಗೆ. ಇದು ಒಂಥರ ಮೇಂಟೈನ್ ಮಾಡೋದು ಅಂತ. ಫಸ್ಟ್ ಬಾಲೇ ಡಿಸೀವ್ ಮಾಡಿಬಿಟ್ರು, ಫಸ್ಟ್ ಬಾಲೇ ಫಾಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರು, ಸ್ಲೋ ಬಂದ್ಬಿಡ್ತು ಟಕ್ಕನಂಗೆ ಔಟಲ್ಲಿ ಗಾನ್ ಕೇಸು. ಫಿಲ್ಸಾಲ್ಟು ಇಲ್ಲ, ಎಕ್ಸ್ಪೆಕ್ಟೇಷನ್ ಇದ್ದವರು ಈ ಕಡೆಯಿಂದ ಬ್ರೂಕು ಗಾನು. ಸೊ ಇವರಿಬ್ಬರು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಜಾಸ್ ಬಟ್ಲರ್ ಇವತ್ತು ಸಿಕ್ಕಾಪಟ್ಟೆ ಇನ್ಕನ್ವಿನ್ಸಿಂಗ್ ಆಗಿ ಆಡ್ತಾಯಿದ್ರು. ಹೌದು, ಹೊಡೆದಿರ್ಬೋದು, ಒಂದು 20+ ಹೊಡೆದಿರ್ಬೋದು. ಬಟ್ ನಿಜವಾಗ್ಲೂ ಹರ್ಷದೀಪ್ ಸಿಂಗ್ ಸ್ಟಾರ್ಟಿಂಗ್ ಆಗ್ತಿದ್ದಂಥ ಬಾಲ್ಗಳಿಗೆ ನಿಜವಾಗ್ಲೂ ಎಲ್ಲೋ ಹೋಗ್ತೈತೆ ಬಾಲ್, ಎಲ್ಲಿ ಬ್ಯಾಟಲ್ಲಿ ಇಕ್ತಾವ್ರೆ ಇವರು, ಬ್ಯಾಟಲ್ಲಿ ಎತ್ತುತ್ತವ್ರೆ, ಆ ಬ್ಯಾಟ್ ಸ್ವಿಂಗೇ ಎಲ್ಲೋ ಹೋಗ್ತೈತೆ, ಬಾಲೇ ಎಲ್ಲೋ ಹೋಗ್ತೈತೆ. ವರುಣ್ ನೋಡಿ ಅಟ್ಯಾಕ್ ಮಾಡಿದ್ದು ಜೇಕೋಬ್ ಬೆಥೆಲ್ ವರುಣ್ ಚಕ್ರವರ್ತಿಗೆ ಫಸ್ಟ್ ಒಂದು 2 6ನ ಇಕ್ತಾರೆ. ಅದೇ ಓವರ್ಲಿ ಬೆಥಲ್ಗೆ ಇವ್ರಿಗೆ ವರುಣ್ ಚಕ್ರವರ್ತಿಗೆ ಔಟ್ ಆಗ್ತಾರೆ, ಬೋಲ್ಡ್ ಆಗ್ತಾರೆ ಇವರು ಜಸ್ ಬಟ್ಲರ್ ಅವರು. ಆಮೇಲೆ ಬ್ಯಾಂಟನ್ ಸಖತ್ತಾಗಿ ಆಡಿದ್ರು. ಆ್ಯಕ್ಚುಲಿ ಒಂದು 2 6ನ ಹೊಡೆದ್ರು ಅಕ್ಷರ್ ಪಟೇಲ್ಗೆ, ಮತ್ತೆ 6ನ ಹೊಡೆಯೋಕೆ ಹೋಗ್ಬಿಟ್ಟಿದ್ರು, ಸ್ಲಾಕ್ ಸ್ವಿಪ್ನ ಹೊಡೆಯೋಕೆ ಹೋಗಿದ್ರು. ಅದೇ ಓವರಲ್ಲಿ ಪಟ್ಟನಂಗೆ ಬೋಲ್ಡ್ ಆಗ್ತಾರೆ. ಸೊ ಹೊಡಿಲೇಬೇಕಾಯಿತು, ನೆಟ್ ಹೇರ್ತಾ ಇತ್ತು ಇವರು. ಬ್ಯಾಂಟನ್ ಆಡಿದ್ದೇನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಹೊಡಿ ಆಟ ಆಡೋದಕ್ಕೆ ಔಟ್ ಆದರು ಅಷ್ಟೇ. ಅಲ್ಲಿಂದ ಬಿಡೋದಂಥ ಒಂದು ಪಾರ್ಟ್ನರ್ಶಿಪ್ ವಿಲ್ ಜಾಕ್ಸ್ ಜೊತೆಗೆ ಜೇಕೋಬ್ ಬೆಥೆಲ್ದು 77 ರನ್ ಪಾರ್ಟ್ನರ್ಶಿಪ್, 4 ವಿಕೆಟ್ ಕಳ್ಕೊಂಡು ಆದ ನಂತರ ಬೀಳೋದಂಥ ಪಾರ್ಟ್ನರ್ಶಿಪ್ಪು. ಬಟ್ ಎಕ್ಸ್ಟ್ರಾರ್ಡಿನರಿ ಕ್ಯಾಚು ಹರ್ಷದೀಪ್ ಸಿಂಗ್ ಅವರು ಬೌಲಿಂಗಲ್ಲಿ ವೈಡ್ ಯಾರ್ಕರ್ ಆಗ್ತಾ ಇರ್ತಾರೆ. ವೈಡ್ ಸ್ಟಂಪಲ್ಲಿ ವೈಡ್ ಲೈನಲ್ಲಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ವೈಡ್ ಲೈನಲ್ಲಿ ಬೌಲಿಂಗ್ ಮಾಡಿದ್ದು ಪಾಯಿಂಟ್ನ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಪಾಯಿಂಟ್ ರೀಚನ್ನು ಚಚ್ತಾ ನೋಡಿ ಹಾಕೊಂಡು ಬೌಂಡ್ರಿನ ಸೈಕ ಕ್ಯಾಚ್ ಹಿಡ್ಕೊತಾರೆ ಅಕ್ಷರ್ ಪಟೇಲು. ಇನ್ಫ್ಯಾಕ್ಟ್ ಶಿವಮ್ ದುಬೆಗೆ ಎಸ್ತಿರ್ಬೋದು, ಶಿವಮ್ ದುಬೆ ಕ್ರೆಡಿಟ್ ಹೋಗಿರ್ಬೋದು. ಬಟ್ ಅಕ್ಷರ್ ಪಟೇಲ್ನ ಕ್ಯಾಚ್ ಅಂತಲೇ ಅದು ಅಂದರೆ ಕಂಬೈನ್ಡ್ ಕ್ಯಾಚ್. ಅದು ಒಳ್ಳೆ ಒಂದು ಕೋಆರ್ಡಿನೇಷನಲ್ಲಿ ಹಿಡಿದಂಥ ಕ್ಯಾಚು. ಅಲ್ಲಿವರೆಗೂ ಕೂಡ ಮ್ಯಾಚ್ ಜೀವಂತವಾಗಿತ್ತು. ಇಲ್ಲಾಗರು ಏನಾದರೂ ಒಂದು ಆಗ್ಬೋದು, ಇವರಿಬ್ಬರು ನಿಂತ್ಕೊಳ್ತು ಅಂತಂದರೆ ಪಕ್ಕ ಮುಗಿಸ್ಬೋದು ಅಂತ. ಬಟ್ ಯಾವಾಗ ವಿಲ್ ಜಾಕ್ಸ್ ಅವರ ವಿಕೆಟ್ ಬಿತ್ತು ನನಗೆ ಗೊತ್ತಾಯಿತು, ಇಲ್ಲ ಇದು ಸಿಕ್ಕಾಪಟ್ಟೆ ಕಷ್ಟ ಮ್ಯಾಚ್ನಾಗೆ. ಅದು ಒಬ್ಬರು ಔಟ್ ಆದರೂ ಕೂಡ ಕಷ್ಟ ಇತ್ತು ಅಂತ. ಯಾಕಂದರೆ ಅಲ್ಲಿ ಸ್ಯಾಮ್ ಕರನ್ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ, ಇವರು ಮ್ಯಾಚ್ನ ಮುಗಿಸ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಇವರಿಬ್ಬರು ನಿಂತ್ಕೊಂಡ್ರೆ ಮುಗಿಸ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇವ್ರು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಓಪನ್ ಆಯಿತು. ಪರವಾಗಿಲ್ಲ, ಅಲ್ಲಿ ಸ್ಯಾಮ್ ಕರನ್ ಕೂಡ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಚಿಕ್ಕದಾಗಿ ಮಾಡಿದ್ರು. ಅಲ್ಲಿ ಏನು ಒಟ್ಟಲ್ಲಿ ಫಿನಿಷ್ ಮಾಡಲಿಲ್ಲ. ಬಟ್ ಅವ್ರದ್ದು ಕೂಡ ನೋಡಿ, ಅವರು 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ತಿಲಕ್ ವರ್ಮಾಲ್ ಬೌಂಡ್ರಿಯಲ್ಲಿ ಸಕಲ ಕ್ಯಾಚ್ನ ಹಾಕೊಂತಾರೆ. ಇನ್ನೇನು 19ನೇ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅವರಲ್ಲಿ ಔಟ್ ಆಗಿದ್ದು. ಬಟ್ ಮೆಚ್ಕೊಬೇಕಾಗಿರೋದು ಏನು ಅಂತಂದರೆ ಇಂಡಿಯನ್ ಬೌಲಿಂಗ್ ಯೂನಿಟ್ 17ನೇ ಓವರು ಹರ್ಷದೀಪ್ ಸಿಂಗು, 19ನೇ ಓವರು ನಮ್ಮ ಬುಮ್ರಾ, ಆ್ಯಂಡ್ 20ನೇ ಓವರು 18ನೇ ಓವರ್ ಬುಮ್ರಾ,
ಆ್ಯಂಡ್ 19ನೇ ಓವರು ಹಾರ್ದಿಕ್ ಪಾಂಡ್ಯ ಮಾಡಿದಂಥ ಬೌಲಿಂಗ್ನ ಮೆಚ್ಕೊಬೇಕು. ಯಾಕಂತಂದರೆ ರನ್ಸ್ಗಳು ಅಷ್ಟೇನಾಗಿ ಕೊಡಲಿಲ್ಲ. ಹರ್ಷದೀಪ್ ಸಿಂಗು ಲಾಸ್ಟಲ್ಲಿ ಒಂದು 4-6 ಹೋಗಿರ್ಬೋದು ಆ ಒಂದು 17ನೇ ಓವರು. ಬಟ್ ಯಾವ ಥರ ಬೌಲಿಂಗ್ ಮಾಡ್ತಾಯಿದ್ರು ಅಂತಂದರೆ ಹೊಡಿಯೋಕ್ಕೆ ಕೊಡ್ತಾಯಿಲ್ಲ ಅಷ್ಟು ಈಸಿಯಾಗಿ. ಆ್ಯಂಡ್ ಹಿಂದೆ ಹೋದಂಥ ಬೌಂಡ್ರಿಗಳಿಗೆಲ್ಲ ಅದು ಲೆಕ್ಕ ಇಟ್ಕೊಳೋದಕ್ಕಾಗೋದಿಲ್ಲ. ಸೊ ಒಟ್ನಲ್ಲಿ ಸೈಕ್ ಬೌಲಿಂಗ್ ಮಾಡಿದ್ರು ಇವರು 17, 18, 19ನೇ ಓವರು. ಇನ್ನೇನು ಲಾಸ್ಟು ದೂಬೆ ಕೊಡಬೇಕಾಗಿತ್ತು, ಕೊಟ್ಟರು. ಸ್ವಲ್ಪ ಚಚ್ಚಿಸ್ಕೊಂಡ್ರು, ಏನೂ ಮಾಡೋಕ್ಕಾಗೋದಿಲ್ಲ. ಗೊತ್ತಾಗಿತ್ತು, ಕ್ಲಾರಿಟಿ ಸಿಕ್ಕಿತ್ತು, 30 ರನ್ನೆಲ್ಲ ಹೊಡೆಯೋದಕ್ಕಾಗೋದಿಲ್ಲ, ಏನೇ ಮಾಡಿದ್ರು ತಿಪ್ಪುರ್ಲಾಗ ಹೊಡೆದ್ರು ಬೆತ್ತಲ್ಲೂ ಹೊಡೆಯೋದಕ್ಕಾಗೋದಿಲ್ಲ ಅಂತ ಗೊತ್ತಿತ್ತು. ಸೊ ಕೊಟ್ಟರು, ಇಕ್ಕಿಸ್ಕೊಂಡ್ರು. ಬಟ್ 7 ರನ್ನಿಂದ ಗೆದ್ದಿದ್ವಿ. ಬಟ್ ಎಲ್ಲಾನ ಒಂದು 6 ಅಥವಾ ಏನಾದ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗೋಗ್ಬಿಟ್ಟಿದ್ವಿ ಅಂದರೆ ಏನಾದ್ರು ಇನ್ ಕೇಸ್ ಏನಾದರೂ ಬುಮ್ರಾ ಏನಾದ್ರು ಹೊಡ್ಸ್ಕೊಂಡ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ, 18ನೇ ಓವರು ಸ್ವಲ್ಪ ಹೊಡ್ಸ್ಕೊಂಡ್ಬಿಟ್ರು, ಒಂದು 6 ಹೊಡ್ಸ್ಕೊಂಡ್ಬಿಟ್ರು ಅಂತ ಅನ್ಕೊಳ್ಳಿ, ಅವಾಗ ಮ್ಯಾಚ್ ಇನ್ನೂ ಕ್ಲೋಸ್ ಹೊರಟೋಗ್ಬಿಟ್ಟಿರೋದು. ಅಥವಾ ಗೆದ್ದುಬಿಡ್ತಿದ್ರು ಹೇಳೋದಕ್ಕಾಗಿದ್ರು. ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು ಗುರು. ಜಸ್ಟ್ 7 ಮಾರ್ಜಿನ್ ಆಫ್ 7 ರನ್ಸ್ ಅಷ್ಟೇ. ಅದು ಇಂಥ ದೊಡ್ಡ ಟಾರ್ಗೆಟ್ ಕೊಟ್ಟರು ಈ ರೇಂಜಿಗೆ ಬಂದಿದ್ದಾರಲ್ಲ, ಖಂಡಿತ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಒಬ್ವಿಯಸ್ಲಿ ಇಂಡಿಯಾ ಸಖತ್ತಾಗ್ಬಿಟ್ಟು ಹೆವಿಲಿ ಕನ್ವಿನ್ಸಿಂಗ್ ಅಂತ ಹೇಳೋಕ್ಕಾಗಲ್ಲ ಈ ಮ್ಯಾಚು. ಬ್ಯಾಟಿಂಗ್ ಸಿಕ್ಕಾಪಡೆ ಕನ್ವಿನ್ಸಿಂಗು, ಬಟ್ ಬೌಲಿಂಗ್ ನಾಟ್ ಆನ್ ಪಾಯಿಂಟ್. ಹೊಡ್ಸ್ಕೊಂಡಿದ್ದಾರೆ, ಚಕ್ರವರ್ತಿ ಸಿಕ್ಕಾಪಡೆ ಚಚ್ಚಿಸ್ಕೊಂಡಿದ್ದಾರೆ ನೋಡಿ. ಆ ಜಾಫರ್ ಆಚಾರ್ಯಕ್ಕೆ ಕಾಂಪಿಟೇಷನ್ ಕೊಟ್ಬಿಟ್ಟು ಚಚ್ಚಿಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಬಟ್ ನಾವು ಚಚ್ಚಿಸ್ಕೊಂಡಿದ್ದೀವಿ, ಅವರು ಚಚ್ಚಿಸ್ಕೊಂಡಿದ್ದಾರೆ. ಕಾಂಪಿಟೇಷನಲ್ಲಿ ಒಂಥರ ಇವನ್ ಆಗಿತ್ತು ಅಂತಲೇ ಹೇಳ್ಬೇಕು. ಯಾಕಂದರೆ ಜಸ್ಟ್ 7 ರನ್ ವಿಕ್ಟ್ರಿ ಅಷ್ಟೇ ಆಗಿರೋದು ನಮಗೆ. ವಿಕ್ಟ್ರಿ ಇಸ್ ಅ ವಿಕ್ಟ್ರಿ. 1 ರನ್ ಮಾರ್ಜಿನ್ ವಿಕ್ಟ್ರಿನೇ, 10 ರನ್ ಮಾರ್ಜಿನ್ ವಿಕ್ಟ್ರಿನೇ, 100 ರನ್ ಮಾರ್ಜಿನ್ ಕೂಡ ವಿಕ್ಟ್ರಿನೇ. ವಿಕ್ಟ್ರಿ ಇಸ್ ವಿಕ್ಟ್ರಿ. ವಿ ಆರ್ ಇನ್ ಟು ದ ಫೈನಲ್ ಅಷ್ಟೇ. ಪಾಪ ಕ್ರೆಡಿಟ್ ಕೊಡಬೇಕು ಇವ್ರಿಗೆ, ಇಂಗ್ಲೆಂಡ್ ಅವ್ರಿಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.